ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಮೆಝಾನಿಂದ ಆರಿ ವರ್ಕ್ ಎಂಬ್ರಾಯ್ಡ್ರಿ ಸ್ಟ್ಯಾಂಡನ್ನು ತರಿಸ್ಕೊಂಡೆ. ಸೊ ಹಾಗೆಯೇ ಈ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡುವಾಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಕೆಲವರಿಗೆ ಇದು ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಯೂಸ್ಫುಲ್ ಅಂತ ಕಮೆಂಟನ್ನು ಕೊಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಐಟಮ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಬಂದಿದೆ, ಹಾಗೆ ಎಷ್ಟು ನೀಟಾಗಿ ಪ್ರಾಡಕ್ಟನ್ನು ಪ್ಯಾಕಿಂಗನ್ನು ಕೂಡ ಕಳಿಸಿದ್ದಾರೆ ಅಂತ ನೋಡೋಣ. ಸೊ ಐಟಮ್ಸ್ ಅಂತೂ ತುಂಬ ಬೆಸ್ಟ್ ಕ್ವಾಲಿಟಿ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿತ್ತು ಸೆಟ್ ಕೂಡ. ಸೊ ನೋಡೋಣ ಬನ್ನಿ, ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ನೋಡಿ, ಸ್ಟ್ಯಾಂಡ್ ಆ್ಯಂಡ್ ಬುಷ್. ನಾನು ವಾಯ್ಸ್ ಕೂಡ ಕೊಟ್ಟಿದ್ದೆ. ಸೊ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದರಿಂದ ವಾಯ್ಸನ್ನು ನಾನು ಬ್ಯಾಕ್ ವಾಯ್ಸ್ ತಗೊಂಡು ಮಾತಾಡ್ತಾ ಇರೋದು. ಸೊ ಹಾಗೆಯೇ ಈ ಒಂದು ಪ್ರಾಡಕ್ಟನ್ನು ಬಿಗಿನರ್ಸ್ ಏನು ವರ್ಕ್ ಮಾಡ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್, ಅಂಥವ್ರಿಗೆ ಇದು ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಒಂದು ಸೆಟ್ಟನ್ನು ಮಾಡಿಕೊಟ್ಬಿಟ್ಟಿರ್ತಾರೆ. ಸೊ ಬಿಗಿನರ್ಸು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದಾಗ ಈ ಥರ ಚಿಕ್ಕ ಚಿಕ್ಕ ಪ್ಯಾಕ್ಗಳೇನಾದರೂ ನಮಗೆ ಇದ್ದರೆ ಯೂಸ್ ಆಗುತ್ತೆ. ಯಾಕಂದರೆ ತುಂಬಾ ಐಟಮ್ಸ್ಗಳನ್ನ ನಾವು ಪರ್ಚೇಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ ನೋಡಿ ಸ್ನೇಹಿತರೆ. ಆ ಟೈಮಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಪ್ಯಾಕ್ಗಳಲ್ಲಿ ನಾವು ಪರ್ಚೇಸ್ ಮಾಡಿಕೊಂಡ್ರೆ ಸೊ ನಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಹಾಗೆಯೇ ತುಂಬಾ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ಪ್ಯಾಕಿಂಗ್ ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಐಟಮ್ಸನ್ನು. ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಲಾಸ್ ಆಗದೇ ಇರೋ ಥರ ಪ್ಯಾಕಿಂಗನ್ನು ಮಾಡಿದ್ದಾರೆ. ಸೊ ನೋಡಿ, ಇದು ನೆಕ್ಸ್ಟ್ ಪ್ಯಾಕು. ಒಂದು ಪ್ಯಾಕ್ನಲ್ಲಿ ಈ ಥರ ಎಲ್ಲ ಪ್ರಾಡಕ್ಟನ್ನು ಹಾಕ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಸೀಸರ್ ಕೊಟ್ಟಿದ್ದಾರೆ. ಹಾಗೆ ನಾವು ಸ್ಟೋನ್ ವರ್ಕ್ ಏನಾದರೂ ಮಾಡಬೇಕಂದ್ರೆ ಈ ಥರ ಎಲ್ಲ ಪ್ರಾಡಕ್ಟ್ಸು ಬೇಕಾಗತ್ತೆ ಅಂತ ಪ್ರತಿಯೊಂದನ್ನು ಬೇಸಿಕ್ ನಾಲೆಜಿಂದ ಪ್ರತಿಯೊಂದು ಐಟಮ್ಸ್ಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಗ್ಲೂ ಆಗಿರ್ಬೋದು, ಟೇಪು, ಈ ಥರ ಎಲ್ಲ ಪಿನ್ಸು, ಹಾಗೆಯೇ ನೀಡಲ್ಗಳು, ಪ್ರತಿಯೊಂದನ್ನು ಪ್ಯಾಕಿಂಗಲ್ಲಿ ಚೆನ್ನಾಗಿ ಒಂದು ಸೆಟ್ಟನ್ನು ಮಾಡಿಕೊಟ್ಟಿದ್ದಾರೆ. ಸೊ ನೀಡಲ್ಸು ಒಂದು 4 ಕೊಟ್ಟಿದ್ದಾರೆ. ಹಾಗೆಯೇ ಯಾವ್ಯಾವ ಥರದ ನೀಡಲ್ಸ್ ಕೊಟ್ಟಿದ್ದಾರೆ ಅಂತ ಕೂಡ ನೋಡೋಣ. ಆರಾಮ್ಸೆ ಆಗಿ ಒಂದು ಸೆಟ್ಟನ್ನು ನಾವು ಪರ್ಚೇಸ್ ಮಾಡಿದರೆ ಬೇಸಿಕ್ಲಿ ಮಣ್ಣಿನಲ್ಲಿ ನಮ್ಮ ಬಟ್ಟೆಗಳನ್ನು ನಾವು ಮೊದಲು ಸ್ಟಿಚ್ಚನ್ನು ಮಾಡಿಕೊಂಡು, ಹಾಗೆಯೇ ಆರಿ ವರ್ಕ್ಗಳನ್ನೆಲ್ಲ ನಾವೇ ಓನಾಗಿ ಮನೆಯಲ್ಲಿ ಪ್ರತಿಯೊಂದು ಬ್ಲೌಸ್ಗಳಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾವೇನೇ ಸ್ಟಿಚ್ ಮಾಡ್ತಾ ಬಂದಾಗ ನಮಗೆ ಈ ಒಂದು ಬೇಸಿಕ್ಲಿ ಕಂಪ್ಲೀಟಾಗಿ ನಾವು ವರ್ಕನ್ನು ಕಲಿತ ಹಾಗೂ ಆಗುತ್ತೆ. ಸೊ ನಮಗೆ ಇಷ್ಟಿಷ್ಟೇ ಐಟಮ್ಸ್ಗಳು ಇದ್ದಾಗ ನಾವು ಸ್ವಲ್ಪ ಆರಾಮ್ಸೆಯಾಗಿ ವರ್ಕನ್ನು ಮಾಡೋಕ್ಕೆ ಪ್ರತಿಯೊಂದು ಪ್ರಾಡಕ್ಟು ಯೂಸ್ ಆಗುತ್ತೆ. ನಮಗೆ ಒಂದೊಂದೇ ಪ್ರಾಡಕ್ಟನ್ನು ತುಂಬ ಐಟಮ್ಸ್ಗಳನ್ನಾಗಿ ತೊಗೊಳಕ್ಕಾಗೋದಿಲ್ಲ ಅಲ್ವಾ. ಹಾಗಿದ್ದಾಗ ಇದರ ಚಿಕ್ಕ ಪ್ಯಾಕ್ಗಳಲ್ಲಿ ಬಂದಿರೋ ಐಟಮ್ಸ್ ತುಂಬಾ ಬೆಸ್ಟ್ ಅನಿಸುತ್ತೆ. ಹಾಗೆ ನೋಡಿ, ಇಲ್ಲಿ ಒಂದು ನೀಡಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದಂತೂ ತುಂಬ ಕ್ಯೂಟಾಗಿದೆ ನೋಡಿ. ನಮಗೆ ಯಾವ ನೀಡಲ್ಸ್ ಬೇಕು ಆ ನೀಡಲ್ಸ್ ತೊಗೊಳಕ್ಕೆ ಈ ಥರ ಸ್ವಲ್ಪ ರೊಟೇಟ್ ಮಾಡಿದಾಗ ಇಲ್ಲಿ ಒಂದು ಹೋಲ್ ಇರುತ್ತೆ. ಬಟ್ ಆ ಹೋಲು ನೀಡಲ್ ಪಕ್ಕದಲ್ಲಿ ಬಂದಾಗ ಇದರಲ್ಲಿ ನಾವು ನೀಡಲ್ನ ತಗೊಳ್ಬೋದು. ನೋಡಿ, ನೀಡಲ್ ಇನ್ಸರ್ಟ್ ಮಾಡೋಕ್ಕೆ ಅಂತ ಒಂದು ಈ ಥರ ಎಲ್ಲ ಕೊಟ್ಟಿರೋದು. ಸೊ ಫೈನಲ್ಲಿ ಬಂದುಬಿಟ್ಟು ಇವಾಗ ನಾವು ಥ್ರೆಡ್ಡನ್ನು ನೋಡೋಣ. ಇಷ್ಟೊಂದು ಐಟಮ್ಸು ಕೊಟ್ಟಿದ್ದಾರೆ. ಜರಿ ಥ್ರೆಡ್ಡನ್ನು ಕೊಟ್ಟಿದ್ದಾರೆ ನೋಡಿ. ಈ ಥರ ಪ್ರತಿಯೊಂದು ಪ್ರಾಡಕ್ಟು ಕಾಪರು ಮತ್ತು ಸಿಲ್ವರು, ಗೋಲ್ಡು, ಈ 3 ದೊಡ್ಡ ಪ್ಯಾಕಲ್ಲಿ ಕೊಟ್ಟಿದ್ದಾರೆ. 5 ಪ್ಯಾಕನ್ನು ನಮಗೆ ರೇಷ್ಮೆ ಥ್ರೆಡ್ಡನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಫೈನಲ್ಲಿ ಇವಾಗ ಸ್ಟ್ಯಾಂಡನ್ನು ನೋಡೋಣ. ನೋಡಿ, ಈ ಥರ ಸ್ಟ್ಯಾಂಡ್ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.